ನನ್ನ ಫ್ರೆಂಡು ಫಸ್ಟ್ ಲಾಗಲ್ಲಿ ಸಮೀಕ್ಷೆ ಬಂದ್ಬಿಟ್ರು. ನೋಡಿ ಇವ್ರೆ ಸಮೀಕ್ಷಾ ಅಂತ. ವೆಲ್ಕಮ್ ಬ್ಯಾಕ್ ಟು ಯುಕ್ತ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಇವತ್ತಿನ ವ್ಲಾಗ್ ಇಟ್ಕೋ ಸ್ವಲ್ಪ. ಎಸ್, ಇವತ್ತಿನ ವ್ಲಾಗ್ ನಾವು ಕಿಚನ್ ಅಲ್ಲಿ ಅಡ್ಗೆ ಚಾಲೆಂಜ್ ಮಾಡೋಣ ಅಂತ ಇದೀವಿ. ನಾವು ಮಾಡ್ತಿರೋದು ಅಂಡ್ ಪಾನಿಪುರಿ ಮಾಡ್ತಾ ಇದೀವಿ. ಸೊ ಪಿಜ್ಜಾ ಅಂಡ್ ಪಾನಿಪುರಿಲಿ ಪಿಜ್ಜಾ ಡಿಫ್ರೆಂಟ್ ಆಫ್ ಟೇಸ್ಟ್ ಅಂಡ್ ಪಾನಿಪುರಿ ಡಿಫ್ರೆಂಟ್ ಆಫ್ ಟೇಸ್ಟ್ ಅಲ್ಲಿ ಒಂದು ಖಾರ ಒಂದು ಸ್ವೀಟ್ ಅಂಡ್ ಪಿಜ್ಜಾದಲ್ಲಿ ಡಿಫ್ರೆಂಟ್ ಅಂದ್ರೆ ಚೀಸ್ ಬೇರೆ ಚೀಸ್ ಕಾರ್ನ್ ಅಂಡ್ ಮಾಡ್ತಾ ಇದೀವಿ. ಸೊ ಯಾರ ಜೊತೆ ಚಾಲೆಂಜ್ ಅಂತ ಹೇಳಿದ್ರೆ ಕೊಡಿ, ಇವ್ರ ಜೊತೆ ಚಾಲೆಂಜ್. ಸೊ ಎಸ್, ಇವಾಗ ನಾವು ನಮ್ಮ ಕುಕಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ, ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಏನ್ ಮಾಡಿದ್ಯಾ? ಕಿಚನ್ ಇವಾಗ ಹಿಂಗಿದೆ. ಸೊ ಇವಾಗ ಏನೇನ್ ಐಟಮ್ ಬೇಕು ಅದನ್ನ ಬೇಕಾಗಿರೋ ಐಟಮ್ನ ಆರ್ಡರ್ ಮಾಡ್ಕೊಂಡಿದೀನಿ. ಇದು ಪಿಜ್ಜಾಗೆ, ಇದು ಒಂದು ಪೂರಿ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ಫಸ್ಟ್ ನೀನೇನ್ ಮಾಡ್ತೀಯ ನಾನೇನ್ ಮಾಡ್ತೀಯ ಅಂತ. ಓಕೆ, ಪಾನಿಪುರಿಲಿ ನೀನ್ ಸ್ವೀಟ್ ಮಾಡ್ತೀಯ ಖಾರ ಮಾಡ್ತೀಯ? ನೀನ್ ಖಾರ. ಓಕೆ, ನಾನ್ ಸ್ವೀಟ್ ಮಾಡ್ತೀನಿ. ಪಿಜ್ಜಾನ ನಾವು ಅಂದ್ರೆ ಬ್ರೆಡ್ ಮೇಲೆ ಪಿಜ್ಜಾ ಟೈಪ್ ಟ್ರೈ ಮಾಡ್ತಿರೋದು. ಸೊ ಬ್ರೆಡ್ ಸ್ಯಾಂಡ್ವಿಚ್ ಅಂದ್ರೆ ಬ್ರೆಡ್ ಚೀಸ್ ಪಿಜ್ಜಾ ತರ ಮಾಡ್ತಾ ಇದೀವಿ. ಸೊ ಓಕೆ, ನಾನು ನೀನೋದು ಕಾರ್ನ್. ಓಕೆ, ಅವಳು ಕಾರ್ನ್ ಮಾಡ್ತಿದ್ದಾಳೆ, ಕಾರ್ನ್ ಚೀಸ್. ನಾನು ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದ ಕುಕಿಂಗ್. ಇದು ನಮ್ಮ ಫಸ್ಟ್ ಐಫೋನ್ ವ್ಲಾಗ್ ಆಗಿರುತ್ತೆ. ಸೊ ನಂಗೆ ಐಫೋನ್ ಬಂದಿರೋದು ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಏನ್ ಖುಷಿ ಆಗ್ತಿಲ್ಲ, ನನಗ್ ಬಂದಿದ್ರೆ ಖುಷಿ ಆಗ್ತಿತ್ತಲ್ಲ, ನಿನಗ್ ಬಂದ್ರೆ ನೀನು ಏನೇನು ಅನ್ಸಲಿ. ಖುಷಿ ನನಗೇನು ಆಗ್ತಾ ಇಲ್ಲ, ನನಗ್ ಬಂದಿಲ್ಲ ಫೋನು, ನಿನಗ್ ಬಂದಿರೋದು ನೀನು. ಓಕೆ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಸೊ ಆ ಒಂದು ಕಂಪ್ಲೀಟ್ ಮೈ ಬರ್ಡೇ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈಗ ಫಸ್ಟು ಆಲೂಗಡ್ಡೆ ಬೇಯಕ್ಕಿಡ್ಬೇಕು. ಕುಕ್ಕರಲ್ಲಿ ಆಲೂಗಡ್ಡೆ ಬೇಡ. ಸೊ ಕುಕ್ಕರ್ ತಗೊಳ್ತಾ ಇದ್ದೀನಿ. ಒಳಗಡೆ ಪೊಟ್ಯಾಟೊ ಹಾಕೋಣ. ಸೊ ಪೊಟ್ಯಾಟೊ ಬೆಳಿಗ್ಗೆ ತಿಂದ್ರೆ ಸೊ 4 ಆಲೂಗಡ್ಡೆನ ಇವಾಗ ಹಂಗಲ್ಲಿ ಇಡ್ಕೊಳ್ಳೋದು. ಹೌದು, ಸ್ವಲ್ಪ ಕೆಳಗಡೆ ಇಟ್ಕೊಂಡು ಕೆಳಗೆ ಹೌದು. ಮೈಕ್ ಇಲ್ಲ ನಿನ್ನ ಹತ್ರ, ನೀನ್ ಇಟ್ಕೊಂಡಾಗ ನೀನ್ ಮಾತಾಡು. ಸೊ ಮೈಕ್ ಇಟ್ಕೊಳ್ದೆ ಕೇಳಿಸಲ್ಲ ಅಂತ ಗೊತ್ತಿರ್ಲಿಲ್ಲ ನನಗೆ, ಫಸ್ಟ್ ಲಾಗ್ ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕೀಗ ನಾನು ಏನ ಆಮೇಲೆ ಈಗ ಆನಿಯನ್ ಕ್ಯಾರೆಟ್ ಏನಕ್ಕೆ? ಏನ್ ಮಿಕ್ಸ್ಗೆ? ಕ್ಯಾರೆಟ್ ಏನ್ ಬೇಡ, ಈರುಳ್ಳಿ ಸಾಕು. ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಚಾಟ್ ಮಸಾಲ ಎಲ್ಲ ಹಾಕ್ಬಿಟ್ಟು ಮುಗಿಯುತ್ತೆ. ಎಲ್ಲ ಚಾಪ್ ಮಾಡಿ ಇಟ್ಕೊಬಿಡೋಣ ಫಸ್ಟ್. ಸೊ ಚಾಪಿಂಗ್ ಐಟಮ್ ತಗೋಬೋಣ ನಮ್ಮಲ್ಲಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕಾರ್ನ್ ತಗೊಂಡಿದೀವಿ, ಅದೆಲ್ಲ ವಾಶ್ ಮಾಡ್ಕೊಳಕ್ಕೆ. ಹಂಗೆ ಇಟ್ಬಿಡು ಕಾರ್ನ್.
ಇದಕ್ಕೆ ಒಟ್ಟಿಗೆ ಮಾಡಕ್ಕಾಗೋದು. ಸೊ ಚಾಪರ್ ಪಾನಿಪುರಿಗೆ ನಾವು ಆಲ್ರೆಡಿ ಪೌಡರ್ ತಂದಿದೀವಿ. ಯಾವ್ದು? ಎವರೆಸ್ಟ್ ಪಾನಿಪುರಿ ಮಸಾಲ. ಸೊ ಅದನ್ನ ಹಾಕಿ ಅದ್ರ ಜೊತೆ ಸ್ವಲ್ಪ ಸ್ಪೈಸಿ ಬರ್ಲಿ ಅಂತ ಹೇಳಿ ನಾವು ಮೆಣಸಿನ್ಕಾಯಿನ ಒಂದ್ 4 ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಇಟ್ಟಿದೀವಿ. ಅದನ್ನ ಹಾಕ್ಬೇಕು ಒಳಗಡೆ. ಸಾಕು, ಎಷ್ಟು ಬೇಗ ಸಾಲಲ್ಲ. ಸಾಕು ಸಾಕು. ಸೊ ಇವಾಗ ನಾನು ಈ ಕಡೆ ಎಲ್ಲ ಮಿಕ್ಸ್ ಮಾಡಿದ್ವಿ. ಮುಂಚೆ ಇಟ್ಕೊಳ್ಳೋ ನಂಗೆ ಬೇಕಾದ್ರೆ ಈರುಳ್ಳಿ ಕಟ್ ಮಾಡ್ಕೊತೀನಿ. ಗೊತ್ತಿಲ್ಲ. ಹುಣಸೆ ಹಣ್ಣ ಅಷ್ಟು ಮೇಲೆ ಇಟ್ರೆ ಹಿಂಗೆ ಇಟ್ಕೊಳ್ಳೋದು ನೋಡಿ. ಎಲ್ಲ ಬೀಳ್ಸು ಎಲ್ಲ ಬೀಳ್ಸು. ಬೇಗ ಅಮ್ಮ ಬರಷ್ಟು ಎತ್ಕೊಂಡು ಇಟ್ಕೊಬಿಡೋಣ. ಬೌಲ್ ತಗೋತೀನಿ ರೆಡಿ ಮಾಡ್ತಾ ಇದ್ದೀನಿ. ಸ್ವೀಟ್ ಪಾನಿಗೆ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಕಾಯಪನಿ ಆಲ್ರೆಡಿ ರೆಡಿ ಆಗಿದೆ. ಪಿಜ್ಜಾಗೆ ನಮ್ಗೆ ಆಲ್ರೆಡಿ ಮಶ್ರೂಮು ಆನಿಯನ್ ಕಟ್ ಮಾಡ್ಕೊಂಡಿದೀವಿ, ಕಾರ್ನ್ ಕಟ್ ಮಾಡ್ಕೊಂಡಿದೀವಿ, ಚೀಸು ಪೌಡರ್ ಆರ್ಗ್ಯಾನಿಕ್ ಬೇಡ, ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನನ್ನ ಫ್ರೆಂಡು ಫಸ್ಟ್ ಲಾಗಲ್ಲಿ ಸಮೀಕ್ಷೆ ಬಂದ್ಬಿಟ್ರು. ನೋಡಿ ಇವ್ರೆ ಸಮೀಕ್ಷಾ ಅಂತ ವರ್ಲ್ಡ್ ಅಲ್ಲಿ ಆದ್ರೂ ದೊಡ್ಡ ಚಪ್ರಿ ಅಂತ ಅಂದ್ರೆ ಇವರು. ಕರ್ನಾಟಕ ಹೋಗುತ್ತೆ ಈಗ, ಅದು ಚೆನ್ನಾಗಿರುತ್ತೆ. ಈಗ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ ಬರುತ್ತೆ ನೋಡ್ಕೊಂಡು. ಏನೇನ ಪಾಪ್ಯುಲರ್, ದೊಡ್ಡ ಚಪ್ರಿ ಅಂತ ಪಾಪ್ಯುಲರ್. ಅದು ನಾವು ಕಷ್ಟಪಟ್ಬಿಟ್ಟು ಲಾಗ್ ಮಾಡ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಮಧ್ಯದಲ್ಲಿ ಬಂದು ಹಾಳ್ ಮಾಡಕ್ಕೆ ಅಂತ ಬಂದ್ಮೇಲೆ ಗಾಯ್ಸ್ ಇಂಥವ್ರೊಬ್ರು ಇದ್ರೆ ನಮ್ ಲಾಗ್ ಎಲ್ಲ ಹಾಳಾಗುತ್ತೆ ಗಾಯ್ಸ್. ಏನ್ ಮಾಡ್ತಾಳೆ, ತಿಂದು ಬಿಡ್ತಾಳೆ, ಆಗ್ತಿತ್ತೆ ಅವಳಿಗೆ. ಪ್ಲೇ ಮಾಡಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನಾನು. ಫ್ರೈ ಮಾಡ್ತಾ ಇದ್ದೀನಿ ಸ್ಯಾಂಡ್ವಿಚ್ಗೆ, ಚೀಸ್ ಸ್ಯಾಂಡ್ವಿಚ್ಗೆ ರೆಡಿ ಆಗ್ತಾ ಇದೆ ಫ್ರೈ. ಈ ತರ ಒಂದು ಲಾಗ್ ಅಲ್ಲಿ ಏನಾದ್ರು ಒಂದು ವಿಘ್ನಗಳು ಇರ್ಲೇಬೇಕು. ಆ ವಿಘ್ನ ಅಂದ್ರೆ ಇವಳೆ. ಅವಳೇನು ಕಿತ್ತಾಕಿರ್ಲಿಲ್ಲ. ಡೈಲಾಗ್ ಹೊಡಿಬೇಡ, ನಾನ್ ಮಾಡಿಲ್ಲ ಅಂದ್ರು. ಹಾ ಬನ್ನಿ ನನ್ ಫ್ರೆಂಡ್ ಚಪ್ಪಲ್ ತೋರಿಸ್ತೀನಿ. ತೋರ್ಸಿ ಡಿಸ್ಕೋ ಲೈಟ್ಸ್ ಹಾಕೊಂಡು ಹೋಗ್ತಾಳೆ ಬಸ್ಸಲ್ಲಿ. ಪೋಸ್ ರಾಣಿ ಎಲ್ಲ ಪೋಸ್ ರಾಣಿ ಹೀರೋಯಿನ್. ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ಒಳ್ಳೆ ಕೆಲ್ಸಕ್ಕೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಕಮೆಂಟ್ಸ್ ಒಳ್ಳೊಳ್ಳೆದ್ ಹಾಕಿ ಅವ್ರಿಗೆ ಮಕ್ಕಳಿಗಿರಿ. ಬ್ರೆಡ್ ಸ್ಟಫ್ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ಮಾಡು ಅಂದ್ರೆ ವಿಡಿಯೋ ಕಾಲ್ ಜೊತೆ ಫೋನ್ ಮಾತಾಡ್ಕೊಂಡು ಕೂತಾಳೆ. ಏನ್ ಮಾಡೋದು, ಆ ಕಡೆ ಬಿಡಕ್ಕೂ ಆಗಲ್ಲ, ಇಟ್ಕೊಳಕ್ಕೂ ನಿಂತಿರೋಂತ ಕ್ಯಾರೆಕ್ಟರ್ ಇದೆ. ಏಕೆ ನೀವು ಅಷ್ಟೇ ಹಾಕಿದಾಳೆ ಮೇಲೆ ಇನ್ನು ಕಟ್ ಮಾಡದ ಟೋಸ್ಟ್ ಮಾಡಲ್ಲ. ಟೋಸ್ಟ್ ಮಾಡ್ಬಿಟ್ಟಾರೆ ಹಾಕ್ತಿರ್ತಾರೆ. ಸಾಕು
ಓಕೆ, ನಮ್ಮ ಅಕ್ಕ ಈಗ ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದಾಳೆ. ನಾನು ಅವ್ಳ ಮಕ್ಕನೇ ನೋಡಲ್ಲ ಬಿಡು, ಜೊತೆ ಹಂಗೆ ಮಾತಾಡು. ಎರಡು ಕಣೆಲೆ. ಸೊ ನಂಗೆ ಕೆಲಸ ಹೆವಿ ಅಷ್ಟೊಂದು ಆಗ್ತಾ ಇಲ್ಲ, ನಮ್ಮ ಅಕ್ಕನೇ ಎಲ್ಲ ಮಾಡ್ತಾ ಇದ್ದಾಳೆ. ಸೊ ಸಿಸ್ಟರ್ ತುಂಬಾ ರೆಸ್ಪಾನ್ಸಿಬಲ್ ಫೆಲೋ, ಅಂದ್ರೆ ತುಂಬಾ ಏನದು ಜವಾಬ್ದಾರಿ ಹೊತ್ಕೊಂಡು ಬೆನ್ನಿಗೆ ಹೊತ್ಕೊಂಡಿರೋದ ಆತರ ಏನು ಆತರ. ನಾನ್ ವಿಡಿಯೋ ಮಾಡ್ತಾ ಇದೀನಪ್ಪ, ನಾನು ಇಲ್ಲೇ ಇಟ್ಕೊಂಡ್ ಮಾಡ್ತೀನಿ ನೋಡ್ಕೊ. ವಿಡಿಯೋ 4 ಆಲ್ರೆಡಿ ರೆಡಿ ಆಗಿದೆ, ಇನ್ನೆರಡು ರೆಡಿ ಮಾಡ್ತಾಳೆ. ಸ್ಟಫಿಂಗ್ ಎಲ್ಲ ಖಾಲಿ ಆಯ್ತು, ನೆಕ್ಸ್ಟ್ ಪಾನಿಪುರಿಗೆ ಹೋಗ್ಬೇಕು. ಓಕೆ ಲೆಟ್ ಸ್ಟಾರ್ಟ್. ಇವಾಗ ಪುರಿನ ಕರಿಬೇಕು, ಇನ್ನೆ ಅದಲ್ಲ ಇರುತ್ತೆ, ಹೋಗಿ ಅಲ್ಲಿ ವಾಕ್ ಮಾಡ್ತಿರುತ್ತೆ. ಮಾತು ಕೇಳಲ್ಲ ಗೈಸ್, ಎಲ್ಲ ನಾನೇ ಮಾಡ್ಬೇಕು, ಒಂದು ಕೇಳಲ್ಲ. ಅದಿಂದಿಂದ ಬಂದ್ಬಿಟ್ಲು ಗೊತ್ತಿಲ್ಲ. ಫೈನಲಿ ನಮ್ಮ ಪೀಸ್ ಬೇಸ್ ರೆಡಿಯಾಗಿದೆ. ಇದನ್ನು ಇವಾಗ ಓವನ್ಗೆ ಇಡಬೇಕು. ಸೊ ನಮ್ಮನೆ ಓವನ್ನ ಸ್ವಿಚ್ ಆನ್ ಮಾಡಿ ಇವಾಗ ಪ್ರೀ ಹೀಟ್ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ಪ್ರೀ ಹೀಟ್ ಆದಮೇಲೆ ಅದರೊಳಗಡೆಗೆ ಈ ಒಂದು ಬೇಸ್ನ ಹಾಕಿ ಗ್ರಿಲ್ ಮಾಡಿದ್ರೆ ನಮ್ಮ ಸ್ಯಾಂಡ್ವಿಚ್ ಪಿಜ್ಜಾ ರೆಡಿ ಆಗುತ್ತೆ. ಸೊ ಫೈನಲಿ ಪೂರಿ ಎಲ್ಲ ಕರ್ದಾಗಿದೆ. ಇವಾಗ ಏನಿದ್ರು ಸ್ಟಫ್ ಎಲ್ಲ ಹಾಕಿ ರೆಡಿ ಮಾಡಬೇಕು. ಸೊ ನಾನೊಂದು 6 ಮೆಂಬರ್ಸಿಗೆ ಮಾಡಿರೋದ್ರಿಂದ ಎಲ್ರಿಗೂ ಒಂದೊಂದು 8 ಪೀಸ್ ಥರ, ಅಂದರೆ 8 ಪೂರೀಸ್ ಥರ ನಾನು ಮಾಡಿಟ್ಟಿದ್ದೀನಿ. ಸೊ ಈ ಕಡೆ ಗ್ರಿಲ್ ಆಗಿರೋದನ್ನ ನನ್ನ ತಂಗಿ ತೆಗೆದಿಡ್ತಿದ್ದಾಳೆ. ಸೊ ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಮೈಕ್ ಆಫ್ ಆಗಿಬಿಟ್ಟಿದೆ. ಆಫ್ ಆಗಿರೋ ಬಟನ್, ಅಂದರೆ ಮೊಬೈಲಿಗೆ ಕನೆಕ್ಟ್ ಮಾಡಿರೋ ಡಿವೈಸ್ನ ನಾವು ರಿಮೂವ್ ಮಾಡಿರಲಿಲ್ಲ. ಸೊ ಹಾಗಾಗಿ ವಾಯ್ಸಲ್ಲಿ ಕೇಳಿಸಿಲ್ಲ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಫೈನಲಿ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ಎಲ್ಲನೂ ತೆಗೆದು ಇಲ್ಲಿ ಇಡ್ತಿದ್ದಾಳೆ ನೋಡಿ. ಇದೊಂದೇ ಕೆಲಸ ಇವಳು ನೆಟ್ಟಗೆ ಮಾಡಿದ್ದಾಳೆ ಅಂದರೆ. ಸೊ ಫೈನಲಿ ಪಾನಿಪುರಿ ರೀತಿ ರೆಡಿ ಆಗಿದೆ. ಅದಕ್ಕೆಲ್ಲ ಸ್ಟಫ್ ಮಾಡಿ ಪಾನಿ ಎಲ್ಲ ರೆಡಿ ಮಾಡಿದ್ದೀವಿ, ಸ್ವೀಟು ಖಾರ. ಸೊ ಇವಾಗ ಸರ್ವ್ ಮಾಡಿ ಕೊಟ್ಟರೆ ತಿಂತಾ ಇರಬೇಕಷ್ಟೇ. ಸೊ ಆ ರೀತಿ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಸ್ಯಾಂಡ್ವಿಚ್ ಸಹ ರೆಡಿಯಾಗಿದೆ. ನನ್ನ ಬ್ರದರ್ಸ್ಗೆ ಕೊಟ್ಟಿದ್ದೀನಿ, ಅವರಿಬ್ಬರು ತಿಂತಾ ಇದ್ದಾರೆ. ಅವರಿಬ್ಬರು ಸೂಪರ್ ಸಖತ್ ಅಂದರು, ಬಟ್ ವಾಯ್ಸಲ್ಲಿ ಕೇಳಿಸಿಲ್ಲ. ಹೇಳಿದ್ನಲ್ಲ, ಡಿವೈಸ್ ಕನೆಕ್ಷನ್ನ ತೆಗೆದಿರಲಿಲ್ಲ, ಸೊ ಪ್ರಾಬ್ಲಮ್ ಆಗಿತ್ತು. ಸೊ ಅವ್ನು ತಿಂತಾ ಇದ್ದಾನೆ ನೋಡಿ. ವಾವ್. ಆ್ಯಂಡ್ ಎಸ್, ಈಗ ಅವ್ರದ್ದಾಯ್ತು. ಇವಾಗ ನಾವು ತಿನ್ನಬೇಕು. ಅಂದರೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ ಅಂದರೆ ನಮ್ಮಮ್ಮ ಕೋಲ್ ಥರ ಹೊಡಿತಾರೆ. ಸೊ ಹಾಗಾಗಿ ಫಸ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಇವಾಗ ನಾನು ಟೇಸ್ಟ್ ಮಾಡಿ ತೋರಿಸ್ತೀನಿ ಹೇಗಿತ್ತು ಅಂತ ಹೇಳಿ. ವಾವ್, ಸಕ್ಕತ್ತಾಗಿತ್ತು. ಖಾರನೂ ಚೆನ್ನಾಗಿತ್ತು, ಸ್ವೀಟೂ ಚೆನ್ನಾಗಿತ್ತು. ನಾನು ಮಾಡಿದ್ದೀನಿ ಚೆನ್ನಾಗಿದೆ ಅಂತಲ್ಲ, ಚೆನ್ನಾಗಿತ್ತು. ಮನೇಲಿ ಮಾಡ್ಕೊಂಡು ತಿನ್ನೋ ಒಂದು ಆರೋಗ್ಯವಾದ ಹೆಲ್ದಿಯಾಗಿ ಇರುತ್ತೆ ಅಂತ ಹೇಳ್ಬೋದು. ಸೊ ಎಸ್, ಇದು ಸ್ವೀಟ್ನ ಟೇಸ್ಟ್ ಮಾಡ್ತಾಯಿದ್ದೀನಿ, ಸೂಪರ್ಬ್ ಆಗಿತ್ತು. ನೆಕ್ಸ್ಟ್, ನಿಮಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಇದೇ ರೀತಿ ಮಾಡಿಕೊಂಡು ತಿನ್ನಿ. ಸೊ ಸ್ಯಾಂಡ್ವಿಚ್ ಬಗ್ಗೆ ಹೇಳ್ಬೇಕಂದ್ರೆ, ಸ್ಯಾಂಡ್ವಿಚ್ ಒಂದು 75% ಚೆನ್ನಾಗಿ ಬಂತು. ಸ್ವಲ್ಪ ಬ್ರೆಡ್ ಗಟ್ಟಿ ಆಗಿಬಿಡ್ತು, ಅದು ಪ್ರಾಬ್ಲಮ್ ಆಯಿತು. ಸೊ ಬಟ್ ದ ಸ್ಟಫಿಂಗ್ ಆ್ಯಂಡ್ ದ ಚೀಸ್ ಮಸಾಲೆ ಸಖತ್ತಾಗಿತ್ತು. ಆದರೆ ಬ್ರೆಡ್ ಸ್ವಲ್ಪ ಗಟ್ಟಿ ಆಯಿತು ಅಷ್ಟೇ. ಇವಾಗ ಇಬ್ಬರು ಕುತ್ಕೊಂಡು ತಿಂತಾಯಿದ್ದೀವಿ. ಸೊ ಒಂದೊಂದೇ ಶಾರ್ಟ್ ತಗೊಳ್ಳೋಣ ಅಂತೇಳಿ ಇಬ್ಬರು ಟ್ರೈ ಮಾಡ್ತಾಯಿದ್ದೀವಿ. ಸೊ ನೋಡಿ, ಅವಳು, ನೆಕ್ಸ್ಟ್ ನಾನು, ನೆಕ್ಸ್ಟ್ ಅವಳು. ಸೊ ಹೀಗೆ ಶಾರ್ಟ್ ಥರ ತೊಗೊಂಡು ಮಜಾ ಮಾಡಿದ್ವು. ಪಾನಿಪುರಿನಂತೂ ಈ ಒಂದು ಬ್ಲಾಗ್ ಸಾಕಾಗಿತ್ತು. ನನಗಂತೂ ಪಾನಿಪುರಿ ತಿಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಅಷ್ಟೊತ್ತು ತನಕ ನಿಂತು ಮಾಡಿದ್ದಕ್ಕೂ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ನಿಮಗೂ ಇದೇ ರೀತಿ ಯಾವುದಾದ್ರೂ ಒಂದು ಟೈಮಲ್ಲಿ ನಿಮ್ಮ ಅಮ್ಮಂಗೆ ಫ್ರೀ ಮಾಡಿಕೊಟ್ಟು ನೀವು ನಿಮ್ಮ ಅಮ್ಮಂಗೆ ಏನಾದರೂ ಒಂದು ಸ್ಪೆಷಲಾಗಿ ಮಾಡಿಕೊಡಿ. ಸೊ ಒಂದು ಟೈಮ್ ಆದರೂ ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಂಡ್ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗುತ್ತೆ. ತುಂಬ ಖುಷಿಯಾಯಿತು. ನಮ್ಮ ಫಸ್ಟ್ ಬ್ಲಾಗ್ ವಿತ್ ಐಫೋನ್.
ಸೊ ಐ ಹೋಪ್ ಕ್ಲಾರಿಟಿ ವೈಸ್ ವಾಯ್ಸ್ ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ಹೊಸ ಮೈಕ್ ಆರ್ಡರ್ ಮಾಡಿದ್ದೀನಿ, ಅದು ಬಂದಮೇಲೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮನ್ನ ಹೀಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಡಾ, ಬಾಯ್ ಬಾಯ್.